ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 119. ವಾಲ್ಪರೈನ ಆ ಹಸಿರು ಎಸ್ಟೇಟ್ ಬಂಗಲೆಯಲ್ಲಿ ಮಧ್ಯಾಹ್ನ 12 ಗಂಟೆ. ಮೋಡಗಳು ಕಿಟಕಿಯ ಮೂಲಕ ಇಣುಕಿ ನೋಡುತ್ತಿದ್ದರೆ ಒಳಗೆ ಮಾಂಸಾಹಾರಿ ಊಟದ ಗಮಿಸುವ ವಾಸನೆ ಹರಡಿತ್ತು. ಅಥರ್ವನಿಗಾಗಿ ತುಂಬ ಇಷ್ಟಪಟ್ಟು ಬಗೆ ಬಗೆಯ ಅಡುಗೆಯನ್ನು ಮಾಡಿ ಮುಗಿಸಿ ತಿರುಗಿದ ನಕ್ಷತ್ರಾಳನ್ನು ಹಿಂದಿನಿಂದ ಮೆಲ್ಲನೆ ಅಪ್ಪಿಕೊಂಡನು ಅಥರ್ವ. ಏನು, ನನ್ನ ಹೆಂಡತಿ ಇವತ್ತು ಪೂರ್ತಿ ಅಡುಗೆ ಮನೆಯಲ್ಲೇ ಆಶ್ರಯ ಪಡೆದು ಬಿಟ್ಲಾ? ನನ್ನ ಹತ್ತಿರವೇ ಬರಲಿಲ್ಲವಲ್ಲ ಎಂದು ಅಥರ್ವ ಅವಳ ಕುತ್ತಿಗೆಯ ಬಳಿ ಹಂಬಲದಿಂದ ಪಿಸುಗುಟ್ಟಲು ನಕ್ಷತ್ರ ರೋಮಾಂಚನಗೊಂಡಳು. ನನ್ನ ಗಂಡನಿಗಾಗಿ ಇವತ್ತು ಒಂದು ಸ್ಪೆಷಲ್ ಔತಣ ರೆಡಿ ಮಾಡಿಟ್ಟಿದ್ದೇನೆ ಎಂದು ಅವಳು ಪ್ರೀತಿಯಿಂದ ಹೇಳಲು ಅಥರ್ವ ಆ ಮೇಜಿನ ಮೇಲಿದ್ದ ಆಹಾರಗಳ ಕಡೆಗೊಮ್ಮೆ ನೋಡಿದನು. ನಂತರ ಅವಳನ್ನು ತನ್ನ ಕಡೆಗೆ ತಿರುಗಿಸಿ, ನನಗೆ ಆ ಹಸಿವಿಲ್ಲ ನಕ್ಷತ್ರ, ಈ ಒಂದು ಹಸಿವು ಮಾತ್ರ ಹೋಗುತ್ತಲೇ ಇಲ್ಲ ಎಂದು ತನ್ನ ಒಂದೇ ಬೆರಳನ್ನು ಅವಳ ಭುಜದಿಂದ ಮೆಲ್ಲನೆ ಕೆಳಗಿಳಿಸಿದನು. ನಾಚಿಕೆಯಿಂದ ಮುಖ ಕೆಂಪಾಗಿ ತಲೆ ತಗ್ಗಿಸಿದ ನಕ್ಷತ್ರ, ನಿಮಗೆ ಬೆಳಗಾಗುವವರೆಗೂ ಔತಣ ಬಡಿಸಿದರೂ ಸಾಲದು ಅನ್ನಿಸುತ್ತೆ. ನನ್ನನ್ನು ಪಕ್ಕದಲ್ಲೇ ಇಟ್ಕೊಂಡು ಇಷ್ಟು ದಿನ ಹೇಗೆ ತಾನೇ ಕಂಟ್ರೋಲ್ ಆಗಿದ್ದೀರೋ ಅಂತ ನೆನೆಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತದೆ ಎಂದು ತುಂಟತನದಿಂದ ಕೇಳಿದಳು. ಅವಳ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನು ತನ್ನ ಎದೆಗೆ ಇನ್ನಷ್ಟು ಬಿಗಿಯಾಗಿ ಹಪ್ಪಿಕೊಂಡವನು, ಕಂಟ್ರೋಲ್ ಮಾಡಲಾಗದೆ ಎಷ್ಟೋ ದಿನ ಒದ್ದಾಡಿದ್ದೇನೆ ನಕ್ಷತ್ರ. ಅದರಲ್ಲಿ ಕೆಲವು ದಿನ ನಿನ್ನ ಹತ್ತಿರ ಬಂದು ನೋಸ್ಕಟ್ ಕೂಡ ಆಗಿದ್ದೇನೆ, ಮರೆತು ಬಿಟ್ಟೆಯಾ ಎಂದು ನಗುತ್ತಲೇ ಕೇಳಿದನು. ಅವನು ಕೇಳಿದ ತಕ್ಷಣ ನಕ್ಷತ್ರ ನೆನಪುಗಳು ಹಿಂದಕ್ಕೆ ಹೋದವು. ಕೆಲವು ಬಾರಿ ಅವನು ಮಿತಿ ಮೀರಲು ಬಂದಾಗ ಇವಳು ಅವನನ್ನು ತಡೆದದ್ದು. ಅವನ ಕೋಪ, ಅವಳ ಕಣ್ಣೀರು ಕಣ್ಣೆದುರು ಬರಲು ಮೆಲ್ಲನೆ ನಕ್ಕಳು. ಆಗ ನನ್ನ ಮನಸ್ಸಿನಲ್ಲಿ ನೀವು ಸ್ವಲ್ಪವೂ ಇರಲಿಲ್ಲವಲ್ಲ ಬಾಸ್, ಒಂದು ವೇಳೆ ಇದ್ದಿದ್ದರೆ ಎಂದು ಅವಳು ರಾಗ ಎಳೆಯಲು, ಇದ್ದಿದ್ದರೆ ಏನಾಗುತ್ತಿತ್ತು ಎಂದು ಅವನ ಕಣ್ಣುಗಳು ಅವಳನ್ನು ಕೆದಕಿದವು. ಅವಳು ಉತ್ತರಿಸದೆ ತಲೆ ತಗ್ಗಿಸಿದಳು. ನನಗೆ ನೀನು ತುಂಬ ಇಷ್ಟ ನಕ್ಷತ್ರ, ನಿನ್ನ ಜೊತೆ ಹೀಗೆಯೇ ಜೀವನ ಪೂರ್ತಿ ಇರಬೇಕು ಅನ್ನಿಸುತ್ತೆ. ಆಸ್ತಿ ಸುಖ ಯಾವ ಜವಾಬ್ದಾರಿಯೂ ಬೇಡ, ನಾವು ಯಾಕೆ ಹೀಗೆಯೇ ಇಲ್ಲೇ ಸೆಟಲ್ ಆಗಬಾರದು ಎಂದು ಅಥರ್ವ ಒಬ್ಬ ತತ್ವಜ್ಞಾನಿಯಂತೆ ಕೇಳಲು ನಕ್ಷತ್ರ ಅವನನ್ನು ತಮಾಷೆಯಾಗಿ ದಿಟ್ಟಿಸಿದಳು. ಅಲ್ಲೋ ಬಾಸ್, ಮದುವೆಯಾದ ಕೂಡಲೇ ಒಂದು ಮುಖ್ಯವಾದ ಕರ್ತವ್ಯವನ್ನು ನೀವು ಮರೆತು ಬಿಟ್ಟಿದ್ದೀರಾ ಅನ್ನಿಸುತ್ತೆ. ಮೊದಲು ವಿಕ್ರಮ್ಗೆ ಮದುವೆ ಮಾಡಿಸಬೇಕು ಅನ್ನೋ ಗುರಿ ಇತ್ತು ನಿಮಗೆ. ಅದಕ್ಕಾಗಿಯೇ ಕಾಂಟ್ರಾಕ್ಟ್ ಆಗಿ ನನ್ನನ್ನು ನಿಮ್ಮ ಪ್ರೇಮಿ ಎಂದು ಎಲ್ಲರನ್ನೂ ನಂಬಿಸಿದ್ದೀರಿ. ಈಗ ನೋಡಿದರೆ ನೀವು ಮುಂಚೆನೇ ಮದುವೆಯಾಗಿದ್ದಲ್ಲದೆ ಒಟ್ಟು ಜವಾಬ್ದಾರಿಯನ್ನೇ ಮರೆತು ಬಿಟ್ಟಿದ್ದೀರಾ. ವಿಕ್ರಮ್ ಲೈಫ್ ಸೆಟಲ್ ಮಾಡಬೇಕು. ನೀವು ಮನಸ್ಸು ಮಾಡಿದರೆ ಬೇಗ ಎಲ್ಲವೂ ಸರಿಯಾಗುತ್ತೆ. ಆ ಹುಡುಗಿಯ ಮನೆಯಲ್ಲಿ ಹೋಗಿ ನಾವು ಮಾತನಾಡೋಣ ಎಂದು ಅವಳು ನೆನಪಿಸಿದಳು. ಅವಳ ಕತ್ತಿನಲ್ಲಿ ಮುಖ ಹುದುಗಿಸಿ ಆ ಪರಿಮಳ ನೀಡುವ ನಶೆಯಲ್ಲಿ ಮುಳುಗಿದ್ದವನು, ಅರ್ಥವಾಗುತ್ತಿದೆ ನಕ್ಷತ್ರ. ವಿಕ್ರಮ್ ನಮಗೇನು ತೊಂದರೆ ಕೊಡುವುದಿಲ್ಲ. ಅವನ ಜೀವನವನ್ನು ಅವನೇ ನೋಡಿಕೊಳ್ಳುತ್ತಾನೆ. ಅವನಿಗೆ ನಾನು ಹೇಳಿ ಅರ್ಥ ಮಾಡಿಸಬೇಕಾದ ಅವಶ್ಯಕತೆ ಇಲ್ಲ. ಅವನೆಲ್ಲ ಈ ವಿಷಯದಲ್ಲಿ ನನಗೆ ಸೀನಿಯರ್. ಸೊ ನಾವು ಬಂದ ಕೆಲಸವನ್ನು ನೋಡೋಣ ಎಂದು ಅವನ ಕೈಗಳು ಮತ್ತೆ ಮಿತಿ ಮೀರಲು ತೊಡಗಿದವು. ಅಯ್ಯೋ, ನಿಮಗೆ ಬೇಕಾದರೆ ಹಸಿವಾಗದಿರಬಹುದು, ಆದರೆ ಇದೆಲ್ಲವನ್ನು ತಡೆದುಕೊಳ್ಳಲು ನನ್ನ ದೇಹದಲ್ಲಿ ಶಕ್ತಿ ಬೇಕಲ್ಲ. ಮೊದಲು ಊಟ ಮಾಡೋಣ ಬನ್ನಿ, ನನಗೆ ಹಸಿವಿನಿಂದ ತಲೆಯೇ ಸುತ್ತುತ್ತಿರುವಂತಿದೆ ಎಂದು ನಕ್ಷತ್ರ ಕಾಡಿ ಬೇಡುವಂತೆ ಹೇಳಲು ಅಥರ್ವ ನಗುತ್ತಲೇ ಅವಳನ್ನು ಬಿಡುಗಡೆ ಮಾಡಿದನು. ಸರಿ ಸರಿ, ನನ್ನ ಹೆಂಡತಿ ಆಸೆಪಟ್ಟು ಮಾಡಿದ ಅಡುಗೆಯನ್ನು ಮೊದಲು ಮುಗಿಸೋಣ, ಆಮೇಲೆ ಮ್ಯಾಟ್ನಿ ಎಂದು ಅವಳೊಂದಿಗೆ ಡೈನಿಂಗ್ ಟೇಬಲ್ನಲ್ಲಿ ಕುಳಿತನು. ಇಬ್ಬರಿಗೂ ಬಾಳೆ ಎಲೆ ಹಾಕಿ ನಕ್ಷತ್ರ ಬಡಿಸಲು ಶುರು ಮಾಡಿದಳು. ಅಥರ್ವನಿಗೆ ತುಂಬ ಇಷ್ಟವಾದ ಆ ಮಾಂಸಾಹಾರಿ ಖಾದ್ಯಗಳನ್ನು ಬಡಿಸಿಬಿಟ್ಟು ಅವಳು ಕುಳಿತುಕೊಂಡಳು. ಅಥರ್ವ ಅವಳಿಗೂ ಮೊದಲ ತುತ್ತು ತಿನ್ನಿಸಲು ನಕ್ಷತ್ರ ನಾಚಿಕೆಯಿಂದ ಅದನ್ನು ಸ್ವೀಕರಿಸಿದಳು. ವಾಲ್ಪರೈನ ಆ ಮಧ್ಯಾಹ್ನದ ಚಳಿಯಲ್ಲಿ ಊಟದ ರುಚಿಗಿಂತ ಅವರ ಪ್ರೀತಿಯ ರುಚಿಯೇ ಹೆಚ್ಚಾಗಿತ್ತು. ಅದೇ ವೇಳೆಯಲ್ಲಿ ವಿಕ್ರಮ್ ತನ್ನ ಆಫೀಸ್ ಕ್ಯಾಬಿನ್ನಲ್ಲಿ ಕುಳಿತಿದ್ದರೂ ಅವನ ಕಣ್ಣುಗಳು ಮಾತ್ರ ಮೇಜಿನ ಮೇಲಿದ್ದ ಮೊಬೈಲನ್ನೇ ಗಿರಕಿ ಹೊಡೆಯುತ್ತಿದ್ದವು. ಅವನು ಯೋಚಿಸಿದರೆ ಅವಳೇ ಫೋನ್ ಮಾಡುವವರೆಗೂ ಕಾಯದೆ ತಾನೇ ಕರೆ ಮಾಡಿ ಕ್ಷೇಮ ವಿಚಾರಿಸಬಹುದಿತ್ತು. ಆದರೆ ಕಾವ್ಯ ತನಗಾಗಿ ತಾನೇ ಮುಂದೆ ಬಂದು ಕರೆಯುತ್ತಾಳಾ ಎಂದು ಪರೀಕ್ಷಿಸಿ ನೋಡುವುದರಲ್ಲೇ ಅವನ ಗಮನವೆಲ್ಲ ಇತ್ತು.
ಪ್ರತಿಯೊಂದು ಕ್ಷಣವೂ ಅವನಿಗೆ ಒಂದು ಯುಗವಾಗಿ ತೋರುತ್ತಿತ್ತು. ಅದೇ ವೇಳೆಯಲ್ಲಿ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಕುಳಿತಿದ್ದ ಕಾವ್ಯ ತನ್ನ ಟಿಫನ್ ಬಾಕ್ಸ್ ತೆರೆದು ಒಂದು ತುತ್ತು ಚಿತ್ರಾನ್ನವನ್ನು ತೆಗೆದುಕೊಂಡಳು. ವಿಕ್ರಮ್ ಬೆಳಿಗ್ಗೆ ಹೇಳಿದ್ದು ಅವಳ ಕಿವಿಯಲ್ಲಿ ಗುಯಿಂಗುಳುತ್ತಿತ್ತು. ಆದರೂ ಅವನಿಗೆ ಫೋನ್ ಮಾಡಲು ಅವಳ ಮನಸ್ಸು ಹೇಗೋ ಒಪ್ಪಲಿಲ್ಲ. ಒಂದು ರೀತಿಯ ಭಯ, ಅದಕ್ಕಿಂತ ದೊಡ್ಡ ಹಿಂಜರಿಕೆ ಅವಳನ್ನು ತಡೆಯುತ್ತಿತ್ತು. ಅವಳನ್ನೇ ಗಮನಿಸುತ್ತಿದ್ದ ಭಾನು, ಏ ಕಾವ್ಯ, ಏನಂತ ಲಂಚ್ ಟೈಮ್ಗೆ ನಿಮ್ಮ ಆಸಾಮಿ ಕಾಲ್ ಮಾಡೋಕೆ ಹೇಳಿದ್ರು? ನೀನೇನೋ ಫೋನ್ ಮಾಡದೆ ಸಾವಕಾಶವಾಗಿ ಊಟ ಮಾಡ್ತಿದ್ದೀಯಲ್ಲ? ನನಗೇನಾದರೂ ಹೀಗೊಂದು ಹುಡುಗ ಇದ್ದಿದ್ದರೆ ಎನಿ ಟೈಮ್ ಫೋನ್ನಲ್ಲೇ ಇರುತ್ತಿದ್ದೆ ಎಂದು ತಮಾಷೆಯಾಗಿ ಹೇಳಿದಾಗ ಕಾವ್ಯ ಭಾನುವನ್ನು ದಿಟ್ಟಿಸಿದಳು. ಭಾನು, ನನ್ನಿಂದ ಏಟು ತಿನ್ನಬೇಡ. ಅವರೇನು ನನ್ನ ಹುಡುಗ ಅಲ್ಲ, ಜಸ್ಟ್ ಪರಿಚಯದವರು ಅಷ್ಟೇ. ನಾನೇಕೆ ಅವರಿಗೆ ಫೋನ್ ಮಾಡಬೇಕು ಎಂದು ಹೇಳಿಬಿಟ್ಟು ಅನ್ನವನ್ನು ಬಾಯಲ್ಲಿಟ್ಕೊಂಡು ಆಲೂಗಡ್ಡೆ ಪಲ್ಯವನ್ನು ಸ್ವಲ್ಪ ತೆಗೆದು ಬಾಯಿಗೆ ಹಾಕಿಕೊಂಡಳು. ಸರಿಯಾಗಿ ಅದೇ ಕ್ಷಣ ಅವಳ ಬಳಿಯಿದ್ದ ವಿಕ್ರಮ್ನ ಫೋನ್ ಮೆಲ್ಲನೆ ರಿಂಗಾಯಿತು. ಬಿಕ್ಕಳಿಕೆ ಬಂದ ಕಾವ್ಯಳಿಗೆ ಭಾನು ನೀರನ್ನು ನೀಡಿದಳು. ನೋಡು, ನಿನ್ನ ಹುಡುಗ ಕರೆಯುತ್ತಿದ್ದಾನೆ ಎಂದು ಭಾನು ಹೇಳಲು ಕಾವ್ಯ ನೀರು ಕುಡಿದು ಬಿಟ್ಟು ಸ್ಕ್ರೀನ್ ನೋಡಿದಳು. ಮರುಕ್ಷಣ ಅವಳ ಕಣ್ಣುಗಳು ಆಘಾತದಿಂದ ಅಗಲವಾದವು. ಅದರಲ್ಲಿ ಮಧು ಡಾರ್ಲಿಂಗ್ ಕಾಲಿಂಗ್ ಎಂದು ಹೆಸರು ಮಿನುಗಿತು. ಮಧು ಅವರ ಲವರ್ ಹೆಸರಲ್ವಾ ಇದು? ಮಧು ಡಾರ್ಲಿಂಗ್ ಅಂತ ಸೇವ್ ಮಾಡಿಟ್ಟಿದ್ದಾರೆ. ಹಾಗೆಂದರೆ ಇನ್ನೂ ಅವರ ಜೊತೆ ಟಚ್ನಲ್ಲಿದ್ದಾರಾ ಎಂದು ಯೋಚಿಸಿದವಳಿಗೆ ಒಳಗೆ ಹೋದ ಆಹಾರ ಗಂಟಲಲ್ಲೇ ಸಿಲುಕಿಕೊಂಡಿತು. ಹಸಿವು ಸಂಪೂರ್ಣವಾಗಿ ಅಡಗಿ ಹೋಗಲು ಟಿಫನ್ ಬಾಕ್ಸನ್ನು ವೇಗವಾಗಿ ಮುಚ್ಚಿ ಬ್ಯಾಗಿನೊಳಗೆ ತುರುಕಿಕೊಂಡು ಹೊರಗೆ ಬಂದು ಕೈ ತೊಳೆದುಕೊಂಡು ಫೋನ್ ನೋಡಿದಳು. ಅವಳು ಪಿಕ್ ಮಾಡದ ಕಾರಣ ಫೋನ್ ಕಟ್ಟಾಯಿತು. ಆದರೆ ಬಿಡದೆ ಮತ್ತೆ ಮತ್ತೆ ಬಂತು. 5 ಬಾರಿ ಕರೆ ಬಂದರೂ ಅವಳು ತೆಗೆದುಕೊಳ್ಳಲಿಲ್ಲ. ಈ ಶ್ರೀಮಂತ ಹುಡುಗರಿಗೆ ಇದೇ ಕೆಲಸವಾಯಿತು. ಹುಡುಗಿಯರನ್ನು ಬಲೆಗೆ ಬೀಳಿಸಿಕೊಂಡು ಬೇಕಾದನ್ನ ತೀರಿಸಿಕೊಳ್ಳುತ್ತಾರೆ ಅನ್ನಿಸುತ್ತೆ. ಅಂದು ಬಂದು ನನ್ನನ್ನು ಕಾಪಾಡಿದವರಲ್ಲ ಎಂದು ದೇವರಲ್ಲಿ ನೆನೆಸಿದೆ. ಆದರೆ ಅವರಿಗೆ ಮದುವೆಯಾಗಿದೆ ಎಂದು ಹೇಳಿದ್ದರೂ ಇವರೇಕೆ ಹೀಗೆ ಫೋನ್ ಮಾಡ್ತಿದ್ದಾರೆ ಎಂಬ ಗೊಂದಲ ಅವಳ ಮೆದುಳನ್ನು ಕೊರೆಯಿತು. ಅದರಲ್ಲೂ ಮಧು ಡಾರ್ಲಿಂಗ್, ಅದನ್ನು ನೆನೆಸಿಕೊಂಡ ಕಾವ್ಯಳಿಗೆ ಕಿವಿಯಲ್ಲಿ ಹೊಗೆ ಬಂದಂತಾಯಿತು. ತನ್ನ ಗಂಡ ಇನ್ನೊಂದು ಹುಡುಗಿಯ ನಂಬರನ್ನು ಪ್ರೀತಿಯಿಂದ ಸೇವ್ ಮಾಡಿಟ್ಟಿರುವುದನ್ನು ನೋಡಿ ಹೆಂಡತಿಗೆ ಸಹಜವಾಗಿ ಬರುವ ಕೋಪವೋ ಅಥವಾ ಅಸೂಯೆಯೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳಾದರೂ ತಳಮಳದಿಂದ ಕಾಲೇಜು ಗಾರ್ಡನ್ನಲ್ಲಿ ಅತ್ತಿಂದಿತ್ತ ನಡೆಯುತ್ತಿದ್ದಳು. ಆಗ ಒಂದು ವಾಟ್ಸಪ್ ಮೆಸೇಜ್ ಬಂತು. ನಡುಗುವ ಕೈಯಿಂದ ಅದನ್ನು ಓಪನ್ ಮಾಡಿದಳು. ಅದೊಂದು ವಾಯ್ಸ್ ಮೆಸೇಜ್ ಆಗಿತ್ತು. ವಿಕ್ಕಿ, ನಾನು ನಿನ್ನನ್ನು ಮತ್ತೆ ಡಿಸ್ಟರ್ಬ್ ಮಾಡುತ್ತಿದ್ದೇನೆ ಎಂದು ಅಂದುಕೊಳ್ಳಬೇಡ. ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಜಸ್ಟ್ 5 ಮಿನಿಟ್ಸ್. ಅದಾದ ಮೇಲೆ ಖಂಡಿತ ನಿನ್ನ ಲೈಫ್ಗೆ ನಾನು ಬರುವುದಿಲ್ಲ. ಪ್ಲೀಸ್ ವಿಕ್ಕಿ, ಒಂದೇ ಒಂದು ಸಲ ಫೋನ್ ಅಟೆಂಡ್ ಮಾಡು. ಇಲ್ಲ ನಿನಗೆ ಪ್ರಾಬ್ಲಮ್ ಇಲ್ಲವೆಂದರೆ ನನ್ನ ಆಫೀಸ್ಗೆ ಬಾ, ನೇರವಾಗಿ ಮಾತನಾಡಬೇಕು. ನಿನ್ನ ಬಳಿ ನಾನು ಕೊನೆಯದಾಗಿ ಮಾತನಾಡಬೇಕು ವಿಕ್ಕಿ. ಆ ಧ್ವನಿಯಲ್ಲಿದ್ದ ನಡುಕ ಕಾವ್ಯಳಿಗೆ ಒಂದು ರೀತಿಯ ಆತಂಕವನ್ನು ತಂದಿತು. ಇನ್ಮುಂದೆ ಈ ಫೋನ್ ನನ್ನ ಬಳಿ ಇರುವುದು ಸರಿಯಲ್ಲ ಎಂದು ತೀರ್ಮಾನಿಸಿದವಳು ನೇರವಾಗಿ ವಿಕ್ರಮ್ ನಂಬರ್ಗೆ ಡಯಲ್ ಮಾಡಿದಳು. ಮರುತುದಿಯಲ್ಲಿ ತನ್ನ ಮೊಬೈಲ್ಗೆ ತನ್ನದೇ ಸ್ವಂತ ನಂಬರ್ನಿಂದ ಕರೆ ಬರುತ್ತಿರುವುದನ್ನು ನೋಡಿದ ವಿಕ್ರಮ್ಗೆ ಮೈ ರೋಮಾಂಚನಗೊಂಡಿತು. ಪ್ರೀತಿ ಇಲ್ಲದಿದ್ದರೂ ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಆ ಜವಾಬ್ದಾರಿಯುತ ಭಾವನೆ ಅವನ ಕಣ್ಣುಗಳಲ್ಲಿ ಒಂದು ಮಿಂಚನ್ನು ಮೂಡಿಸಿತು. ಹಲೋ ಕಾವ್ಯ, ನೀನು ಫೋನ್ ಮಾಡ್ತೀಯೋ ಇಲ್ವೋ ಅಂತ ನಾನು ಎಷ್ಟು ಹೊತ್ತು ವೆಯ್ಟ್ ಮಾಡಿದೆ ಗೊತ್ತಾ? ಒಂದು ರೀತಿಯಾಗಿ ಕಾಲ್ ಮಾಡಿಬಿಟ್ಟೆ ಎಂದು ಉತ್ಸಾಹದಿಂದ ಮಾತು ಆರಂಭಿಸಿದನು ವಿಕ್ರಮ್. ಪ್ಲೀಸ್ ಬಂದು ನಿಮ್ಮ ಫೋನನ್ನು ತೆಗೆದುಕೊಂಡು ಹೋಗಿ ಎಂದು ಜೀವವಿಲ್ಲದ ಧ್ವನಿಯಲ್ಲಿ ಮಾತನಾಡಿದಳು ಕಾವ್ಯ. ವಿಕ್ರಮ್ ಬೆಚ್ಚಿಬಿದ್ದನು. ಏನು ಕಾವ್ಯ, ನಾನೇ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟರೊಳಗೆ ಏನು ಆತುರ? ಯಾರಾದರೂ ಕಾಲ್ ಮಾಡಿದ್ರಾ? ನೀನೇನು ಹೇಳ್ದೆ ಎಂದು ಕಾತುರದಿಂದ ಕೇಳಲು ಕಾವ್ಯ ನಿಧಾನವಾಗಿ ಉತ್ತರಿಸಿದಳು. ನಿಮಗೆ ಬೆಳಗಿನಿಂದ ಯಾವುದೇ ಫೋನ್ ಬಂದಿಲ್ಲ. ಆದರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ 5 ಬಾರಿ ಕಾಲ್ ಬಂತು. ನಾನು ಅಟೆಂಡ್ ಮಾಡಲಿಲ್ಲ ಅಂದಳು. ಯಾಕೆ ಅಟೆಂಡ್ ಮಾಡಲಿಲ್ಲ? ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ ಅಂತ ಹೇಳಬೇಕಿತ್ತಲ್ವಾ ಎಂದು ಅವನು ಮೆಲ್ಲನೆ ತಮಾಷೆ ಮಾಡಲು ಪ್ರಯತ್ನಿಸಿದಾಗ ಕಾವ್ಯ ಮಧ್ಯೆ ಬಾಯಿ ಹಾಕಿದಳು. ಫೋನ್ ಮಾಡಿದ್ದು ಮಧು, ನಿಮ್ಮ ಮಧು ಡಾರ್ಲಿಂಗ್ ಎಂದು ಹೇಳುವಾಗಲೇ ಅವಳ ಧ್ವನಿ ಒಡೆಯಿತು.
ಮರುಕ್ಷಣ ವಿಕ್ರಮ್ನ ದೇಹದಲ್ಲಿ ಮಿಂಚು ಹೊಡೆದಂತಹ ನಡುಕ. ಅವನ ಮುಖ ಬೆಳ್ಳಗಾಯಿತು. ಮಧು ಮಧು ಕಾಲ್ ಮಾಡಿದ್ಲಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಲು ಹೌದು ಎಂದಳು ಕಾವ್ಯ. ನಾನು ನೇರವಾಗಿ ಬರ್ತೀನಿ ಎಂದು ಹೇಳಿ ಫೋನ್ ಇಟ್ಟ ವಿಕ್ರಮ್ ಕೋಣೆಯಿಂದ ಬಿರುಗಾಳಿಯಂತೆ ಹೊರಗೆ ಓಡಿ ಬಂದನು. ಎದುರುಗಡೆ ಒಂದು ಫೈಲ್ನಲ್ಲಿ ಸಹಿ ಪಡೆಯಲು ಬಂದ ಕಾರ್ತಿಕ್ ಮೇಲೆ ಜೋರಾಗಿ ಡಿಕ್ಕಿ ಹೊಡೆದನು. ಸಾರಿ ಕಾರ್ತಿಕ್ ಎಂದು ಹೇಳಿ ಮುಂದೆ ಹೋಗಲು ಪ್ರಯತ್ನಿಸಿದಾಗ ಯಾಕೆ ಸರ್ ಇಷ್ಟು ಸ್ಪೀಡಾಗಿ ಓಡ್ತಿದ್ದೀರಾ ಎಂದು ಕಾರ್ತಿಕ್ ಕೇಳಿದನು. ಬಂದೇಳ್ತೀನಿ ಎನ್ನುತ್ತಾ ಲಿಫ್ಟ್ ಕಡೆಗೆ ಓಡಿದನು. ಸರ್ ಈ ಒಂದು ಫೈಲ್ನಲ್ಲಿ ಮಾತ್ರ ಸೈನ್ ಮಾಡಿ ಎಮರ್ಜೆನ್ಸಿ ಎಂದು ಅವನು ಹಿಂದೆಯೇ ಓಡಿ ಬರಲು ಲಿಫ್ಟ್ನಿಂದ ಹೊರಗೆ ಬಂದು ಆ ಪೆನ್ನನ್ನು ಕಸಿದುಕೊಂಡು ಗೀಚಿದಂತೆ ಒಂದು ಸಹಿಯನ್ನು ಹಾಕಿಬಿಟ್ಟು ಅವನ ಕೈಯಲ್ಲಿ ಪೆನ್ನನ್ನು ತುರುಕಿದನು. ವೇಗವಾಗಿ ಕೆಳಗೆ ಹೋಗಿ ತನ್ನ ಕಾರು ಹತ್ತಿದವನು ಕಾವ್ಯಾಳ ಕಾಲೇಜಿನ ಕಡೆಗೆ ಅತಿ ವೇಗವಾಗಿ ಧಾವಿಸಿದನು. ಅವನ ಮನಸ್ಸಿನಲ್ಲಿ ಮಧುವಿನ ಆ ಕರೆ ಸಾವಿರಾರು ಪ್ರಶ್ನೆಗಳನ್ನು, ಹಳೆಯ ಗಾಯಗಳನ್ನು ಕೆದಕಿಬಿಟ್ಟಿತ್ತು. ಕಾಲೇಜಿನ ಕಾರ್ ಪಾರ್ಕಿಂಗ್ ಪ್ರದೇಶವು ಮಧ್ಯಾಹ್ನದ ಬಿಸಿಲಿಗೆ ಕಾದಿತ್ತು. ಆದರೆ ಅಲ್ಲಿ ನಿಂತಿದ್ದ ಕಾವ್ಯಾಳ ಮನಸ್ಸು ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ಕುದಿಯುತ್ತಿತ್ತು. ಕೂಡಲೇ ನೇರವಾಗಿ ಬರುತ್ತೇನೆ ಎಂದು ಹೇಳಿ ವಿಕ್ರಮ್ ಫೋನ್ ಇಟ್ಟ ಕ್ಷಣದಿಂದ ಅವಳ ಹೃದಯ ಅವಳ ನಿಯಂತ್ರಣದಲ್ಲಿರಲಿಲ್ಲ. ಅವಳ ಕೈಗಳು ನಡುಗುತ್ತಿದ್ದವು. ವಿಕ್ರಮ್ನ ಆ ಖಾಸಗಿ ಐಫೋನನ್ನು ತನ್ನ ಕೈಗಳಲ್ಲಿ ಹಿಡಿದು ಅದರ ಬೆಳಗುವ ಪರದೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಮಧು ಡಾರ್ಲಿಂಗ್. ಆ ಹೆಸರನ್ನು ವಿಕ್ರಮ್ ಕೇಳಿದ ತಕ್ಷಣ ಅವನೊಳಗೆ ಎಷ್ಟೊಂದು ಆತಂಕ, ಎಷ್ಟೊಂದು ನಡುಕ. ಒಬ್ಬ ಗಂಡಸಿನ ಗಂಭೀರವಾದ ಧ್ವನಿ ಅಷ್ಟು ಬೇಗ ಒಡೆಯುವುದಿಲ್ಲ. ಆದರೆ ವಿಕ್ರಮ್ನ ಧ್ವನಿ ಒಡೆದು ಚೂರಾಗಿದ್ದಿತಲ್ಲ. ಹಾಗಾದರೆ ಅವನ ಸಂಪೂರ್ಣ ಮನಸ್ಸನ್ನು ಆವರಿಸಿಕೊಂಡಿರುವುದು ಆ ಹುಡುಗಿ ಮಾತ್ರನಾ? ಇದರಲ್ಲಿ ಕೇವಲ ಕರ್ತವ್ಯಕ್ಕಾಗಿ ನಾನು ಯಾಕೆ ಮಧ್ಯೆ ಬರಬೇಕು? ಬೇಡವೇ ಬೇಡ. ಅವರ ಬಳಿ ಇವತ್ತೇ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿಬಿಡೋಣ. ಬೇಡವಾದ ಸಮಸ್ಯೆಯನ್ನು ಎಳೆದುಕೊಳ್ಳಬೇಡ ಕಾವ್ಯ ಎಂದು ತನಗೆ ತಾನೇ ಮಾತನಾಡಿಕೊಂಡಳು. ಅವಳ ಕುಟುಂಬದ ಪರಿಸ್ಥಿತಿಯು ಅವಳೊಳಗೆ ಒಂದು ಭಯದ ಚೆಂಡಾಗಿ ಉರುಳಿತು. ಈ ವಿಷಯ ಮಾತ್ರ ಮನೆಗೆ ಗೊತ್ತಾದರೆ ಪೊರಕೆ ಏಟು ಬೀಳುತ್ತದೆ. ಆಗಲೇ ಅಕ್ಕ ಮಾಡಿದ ಪ್ರೀತಿಯ ಪರಿಣಾಮವಾಗಿ ಅಪ್ಪ ಅಮ್ಮ ಪಟ್ಟ ಕಷ್ಟ ಮತ್ತು ಅವಮಾನ ಇನ್ನೂ ಹಸಿರಾಗಿದೆ. ಈಗ ನನ್ನ ಕೊರಳಲ್ಲಿ ಒಂದು ತಾಳಿ ಏರಿದೆ ಎಂದು ಗೊತ್ತಾದರೆ ಅವರು ತಾಳಿಕೊಳ್ಳುವುದಿಲ್ಲ. ಅದು ವರ್ಮನ್ ವಂಶದ ವಾರಸುದಾರನ ತಾಳಿ ಎಂದು ತಿಳಿದರೆ ಅಷ್ಟೇ ಅಪ್ಪ ನನ್ನನ್ನು ಕಡಿದು ಹಾಕುತ್ತಾರೆ. ದೇವರೇ, ನನಗೆ ಅವರ ಜೊತೆ ಧೈರ್ಯವಾಗಿ ಮಾತನಾಡುವ ಶಕ್ತಿಯನ್ನು ಕೊಡು ಎಂದು ಮನಸ್ಸಿನಲ್ಲೇ ಬೇಡಿಕೊಂಡಳು. ಆದರೂ ಯಾವುದೇ ಹೆಣ್ಣಾಗಿದ್ದರೂ ತನ್ನ ಗಂಡ ಮಾಜಿ ಪ್ರೇಯಸಿಯ ಹೆಸರನ್ನು ಕೇಳಿದ ಕೂಡಲೇ ತುಡಿಯುತ್ತಾನೆ ಎಂದರೆ ಅವಳೊಳಗೆ ಒಂದು ಸಣ್ಣ ನೋವು ಹುಟ್ಟುವುದು ಸಹಜ ತಾನೇ. ಆ ನೋವು ಕಾವ್ಯಾಳೊಳಗೂ ನುಸುಳಿತು. ಕಣ್ಣುಗಳು ಕಣ್ಣೀರಿನ ಕೊಳವಾದವು. ಆದರೆ ವಿಕ್ರಮ್ನ ಮುಂದೆ ತನ್ನ ದೌರ್ಬಲ್ಯವನ್ನು ತೋರಿಸಿಕೊಳ್ಳಬಾರದು ಎಂಬುದರಲ್ಲಿ ಅವಳು ದೃಢವಾಗಿದ್ದಳು. ತನ್ನ ಚೂಡಿದಾರ್ ದುಪ್ಪಟ್ಟದಿಂದ ಕಣ್ಣುಗಳನ್ನು ಒರೆಸಿಕೊಂಡು ಎದೆ ಉಬ್ಬಿಸಿ ಅವನನ್ನು ಎದುರಿಸಲು ಸಿದ್ಧಳಾಗಿ ನಿಂತಳು. ಸ್ವಲ್ಪ ಸಮಯವೇ ಕಳೆದಿರಬಹುದು. ಕಾಲೇಜಿನ ಮುಖ್ಯ ದ್ವಾರದೊಳಗೆ ರಾಕ್ಷಸ ವೇಗದಲ್ಲಿ ನುಗ್ಗಿತು ವಿಕ್ರಮ್ನ ಕಾರು. ಟೈರ್ಗಳು ನೆಲವನ್ನು ಸೀಳುವ ಶಬ್ದದೊಂದಿಗೆ ಕಾರ್ ಪಾರ್ಕಿಂಗ್ ತಿರುವಿನಲ್ಲಿ ಬಂದು ನಿಂತಿತು. ಕಾರು ಸಂಪೂರ್ಣವಾಗಿ ನಿಲ್ಲುವ ಮುನ್ನವೇ ವಿಕ್ರಮ್ ಬಾಗಿಲು ತೆರೆದುಕೊಂಡು ಹೊರಗೆ ಜಿಗಿದನು. ಅವನ ಕೂದಲು ಹರಡಿದ್ದು, ಶರ್ಟ್ನ ಮೇಲಿನ ಗುಂಡಿಗಳು ಕಳಚಿದ್ದವು. ಅವಸರವಾಗಿ ಅವಳ ಬಳಿ ಬಂದವನು ಉಸಿರು ಬಿಡುತ್ತಾ, ಕಾವ್ಯ, ಮಧು ಏನು ಹೇಳಿದಳು? ಮತ್ತೆ ಫೋನ್ ಮಾಡಿದಳಾ ಎಂದು ತಳಮಳದಿಂದ ಕೇಳಿದನು. ಅವನ ಕಣ್ಣುಗಳು ಅಲೆದಾಡುತ್ತಿದ್ದವು. ಕಾವ್ಯ ಯಾವುದೇ ಚಲನೆ ಇಲ್ಲದೆ ಯಂತ್ರದಂತೆ ಅವನ ಮೊಬೈಲ್ ಫೋನನ್ನು ಅವನ ಮುಂದೆ ಚಾಚಿದಳು. ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ ಎಂದಳು ಜೀವವಿಲ್ಲದ ಧ್ವನಿಯಲ್ಲಿ. ವಿಕ್ರಮ್ ಅದನ್ನು ಕಾತುರದಿಂದ ಕಸಿದುಕೊಳ್ಳುವಂತೆ ಈಸ್ಕೊಂಡನು. ಅವನ ಬೆರಳುಗಳು ನಡುಗುತ್ತಿರುವುದನ್ನು ಅವಳು ನೋಡಬಹುದಿತ್ತು. ಅವಸರವಾಗಿ ವಾಟ್ಸಾಪ್ ವಾಯ್ಸ್ ನೋಟ್ ನೋಡಿದನು. ಆ ಆತಂಕದ ಮಧ್ಯೆಯೂ ಅವನ ಕಣ್ಣುಗಳು ತನ್ನ ಹೆಂಡತಿಯ ಮುಖವನ್ನು ನೋಡಿದವು. ಕಾವ್ಯಾಳ ಮುಖ ಸಂಪೂರ್ಣವಾಗಿ ಸೊರಗಿ ಬೆಳ್ಳಗಾಗಿತ್ತು. ತನ್ನ ಹಿಂದಿನ ಪ್ರೀತಿಗಾಗಿ ಅವನ ಮನಸ್ಸು ಎಷ್ಟೇ ಒದ್ದಾಡುತ್ತಿದ್ದರೂ ಕಾನೂನುಬದ್ಧವಾಗಿ, ಧರ್ಮಬದ್ಧವಾಗಿ ತನ್ನ ಕೈ ಹಿಡಿದು ತಾಳಿ ಕಟ್ಟಿದ ಹೆಂಡತಿ ಎಂಬ ಹಕ್ಕಿನಲ್ಲಿರುವ ಒಬ್ಬ ಹೆಣ್ಣು ಹೀಗೆ ಸೊರಗಿ ನಿಂತಿರುವುದನ್ನು ಅವನ ಪೌರುಷದಿಂದ ತಾಳಿಕೊಳ್ಳಲಾಗಲಿಲ್ಲ. ಸಾರಿ ಕಾವ್ಯ,
ಎಂದನು ವಿಕ್ರಮ್. ಅವನ ಧ್ವನಿ ತಗ್ಗಿತು. ಕಾವ್ಯ ಒಂದು ಕಹಿಯಾದ ನಗುವನ್ನು ಬೀರಿದಳು. ನನಗೆ ಯಾಕೆ ಸರ್ ಸಾರಿ ಕೇಳ್ತಿದ್ದೀರಾ? ನಿಜವಾಗಿಯೂ ನೀವು ಒಬ್ಬ ಸೂಪರ್ ಬಿಸ್ನೆಸ್ ಮ್ಯಾನ್. ನಿಮ್ಮ ಮೊಬೈಲ್ ಫೋನನ್ನು ನನ್ನ ಬಳಿ ಕೊಟ್ಟು ನಿಮ್ಮ ಮೈಂಡ್ನಲ್ಲಿ ಏನಿದೆ, ಸಾರಿ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದೀರಾ ಸರ್. ಪ್ಲೀಸ್, ನಾನು ನಿಮ್ಮನ್ನು ಒತ್ತಾಯಿಸಿಲ್ಲ. ಅಂದು ಆ ರೌಡಿಗಳಿಂದ ನನ್ನನ್ನು ನೀವು ಕಾಪಾಡಿದ್ದೀರಿ. ಆ ಕೃತಜ್ಞತೆಗಾಗಿಯೂ ನೀವು ಕಟ್ಟಿದ ತಾಳಿಗೆ ಗೌರವ ಕೊಟ್ಟು ನಾನು ನಿಮ್ಮ ಮನೆಗೆ ಬಂದೆ. ಆದರೆ ಒಬ್ಬ ಹೆಣ್ಣಾಗಿ ನನ್ನಿಂದ ಕೆಲವು ವಿಷಯಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ನಾನೇ ಅರ್ಥ ಮಾಡಿಕೊಂಡು ನಿಮ್ಮ ಮನೆಯಿಂದ ಹೊರಬಂದೆ ಎಂದಳು ದೃಢವಾಗಿ. ಅವನು ಕಲೆತ ಕಣ್ಣುಗಳಿಂದ ಅವಳನ್ನು ನೋಡಿದನು. ಅವಳು ಮುಂದುವರಿದು, ಈ ಫೋನ್ ನಿಮ್ಮದು. ನಿಮ್ಮ ಲೈಫ್ಗೆಲ್ಲ ನಾನು ಸರಿ ಹೊಂದುವುದಿಲ್ಲ ಸರ್. ನಾನೊಬ್ಬಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ. ಸಾಮಾನ್ಯವಾಗಿ ತಾಳಿ ಕಟ್ಟಿದ ಗಂಡ ಪಕ್ಕದಲ್ಲಿ ನಿಂತ್ಕೊಂಡು ಬೇರೆ ಒಬ್ಬ ಹುಡುಗಿಯನ್ನು ಸೈಟ್ ಹೊಡೆದರೆ ಸಾಕು, ಯಾವ ಹೆಣ್ಣಿನ ಮನಸ್ಸು ತಾಳಿಕೊಳ್ಳುವುದಿಲ್ಲ. ಅದರಲ್ಲೂ ನೀವು ಆ ಮಧು ಮೇಲೆ ಇಟ್ಟಿರುವ ಪ್ರೀತಿ ಅಳಿಯಲಾಗದ್ದು. ಅದನ್ನು ನಿಮ್ಮ ಈ ದೊಡ್ಡ ಆತಂಕವೇ ನನಗೆ ಸ್ಪಷ್ಟವಾಗಿ ತೋರಿಸುತ್ತಿದೆ. ಅವರು ವಾಯ್ಸ್ ಮೆಸೇಜ್ ಮಾಡಿದ್ದರು. ಅದರಲ್ಲಿ ಯಾವುದೋ ಒಂದು ದೊಡ್ಡ ಅಪಾಯ, ಆತಂಕ ಕಾಣುತ್ತಿದೆ. ಪ್ಲೀಸ್, ನೀವು ಮೊದಲು ಅವರನ್ನು ಹೋಗಿ ನೋಡಿ ಎಂದು ಹೇಳಿ ತಿರುಗಿ ನಡೆಯಲು ಪ್ರಯತ್ನಿಸಿದಳು. ಕಾವ್ಯ, ನಿಲ್ಲು ಎಂದು ವಿಕ್ರಮ್ ಅವಳ ಕೈ ಹಿಡಿದು ನಿಲ್ಲಿಸಿದನು. ಅವಳ ಕೈಯಲ್ಲಿದ್ದ ತಂಪು ಅವನ ಆತಂಕವನ್ನು ಮುಟ್ಟಿತು. ಆದರೆ ವಿಕ್ರಮ್ನ ಮನಸ್ಸು ಈಗ ಮಧುವಿನ ಮೆಸೇಜ್ನಲ್ಲಿದ್ದ ಅಪಾಯದ ಕಡೆಗೆ ಎಳೆಯುತ್ತಿತ್ತು. ಅವನು ವೇಗವಾಗಿ ಕಾವ್ಯಳ ಕೈ ಬಿಟ್ಟು ಮಾಯಾಳ ನಂಬರ್ಗೆ ಡಯಲ್ ಮಾಡಿ ಕಿವಿಗೆ ಇಟ್ಟನು. ಮರು ತುದಿಯಲ್ಲಿ ಕರೆ ಸ್ವೀಕರಿಸಲ್ಪಟ್ಟಿತು. ಅವಳ ಧ್ವನಿ ಯಾವುದೋ ಒಂದು ಕಷ್ಟಕರ ಪರಿಸ್ಥಿತಿಯಿಂದ ಹೊರ ಹೊಮ್ಮುತ್ತಿರುವಂತೆ ಕೇಳಿಸಿತು. ವಿಕ್ರಮ್ ಏನನ್ನೂ ಮಾತನಾಡಲಿಲ್ಲ. ಅವಳು ಮಾತನಾಡಿದ್ದನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದನು. ಆದರೆ ಅವಳು ಮಾತನಾಡುತ್ತಾ ಹೋದಂತೆ ವಿಕ್ರಮ್ನ ಕಣ್ಣುಗಳಿಂದ ಕಣ್ಣೀರು ಮುತ್ತು ಮುತ್ತಾಗಿ ಹೊರಗೆ ಬತ್ತು. ಅವನು ತನ್ನ ತಲೆಯನ್ನು ಲಘುವಾಗಿ ತಗ್ಗಿಸಿಕೊಂಡಿದ್ದರಿಂದ ಆ ಕಣ್ಣೀರಿನ ಹನಿಗಳು ಅವನ ಕಣ್ಣುಗಳನ್ನು ಒದ್ದೆ ಮಾಡದೆ ನೇರವಾಗಿ ನೆಲದ ಮೇಲೆಯೇ ಬಿದ್ದು ಮಣ್ಣಿನಲ್ಲಿ ಕರಗಿದವು. ಒಬ್ಬ ಗಂಡಸು, ಅದು ವರ್ಮನ್ ವಂಶದ ಸಿಂಹಾಸನದಲ್ಲಿ ಕುಳಿತಿರುವ ವಿಕ್ರಮ್ ವರ್ಮನ್, ಒಬ್ಬ ಹೆಣ್ಣಿನ ಧ್ವನಿಯನ್ನು ಕೇಳಿ ಹೀಗೆ ನೆಲದ ಮೇಲೆ ಕಣ್ಣೀರು ಸುರಿಸುತ್ತಿದ್ದಾನೆ ಎಂದರೆ ಆ ಹೆಣ್ಣು ಅವನ ಹೃದಯದಲ್ಲಿ ಎಷ್ಟೊಂದು ಆಳದಲ್ಲಿದ್ದಾಳೆ ಎಂಬುದನ್ನು ಕಾವ್ಯಗೆ ಅದು ಬಹಳ ಸ್ಪಷ್ಟವಾಗಿ ಅರಿವು ಮಾಡಿಕೊಟ್ಟಿತು. ಯಾವುದೇ ಹೆಣ್ಣಾಗಿದ್ದರೂ ತನ್ನ ಗಂಡ ಇನ್ನೊಬ್ಬ ಹೆಣ್ಣಿಗಾಗಿ ಕಣ್ಣೀರು ಸುರಿಸುವುದನ್ನು ನೋಡುವುದು ಮರಣ ವೇದನೆಗೆ ಸಮ. ಕಾವ್ಯಗೆ ಒಳಗೊಳಗೆ ಯಾವುದೋ ಒಂದು ಸುತ್ತಿಗೆಯಿಂದ ಹೊಡೆದಂತೆ ನೋವಾಯಿತು. ಎದೆ ಕಟ್ಟಿದಂತಿದ್ದರೂ ಅದನ್ನು ಅವಳು ಹೊರಗೆ ತೋರಿಸಿಕೊಳ್ಳಲಿಲ್ಲ. ಒಬ್ಬ ಗಂಡಸಿನ ಕಣ್ಣೀರಿಗೆ ಬೆಲೆ ಬಹಳ ಹೆಚ್ಚು. ವಿಕ್ರಮ್ನ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಕಾವ್ಯಳ ಮನಸ್ಸಿನಲ್ಲಿ ಅವನಿಗಿದ್ದ ಸ್ಥಾನವನ್ನು ಮೆಲ್ಲ ಮೆಲ್ಲನೆ ಕಡಿಮೆ ಮಾಡುತ್ತಾ ಬಂತು. ಫೋನ್ ಕಟ್ಟಾಯಿತು. ವಿಕ್ರಮ್ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟನು. ತನ್ನ ಜೇಬಿನಲ್ಲಿದ್ದ ಕರ್ಚೀಫ್ ತೆಗೆದು ತನ್ನ ಕಣ್ಣುಗಳನ್ನು ಒತ್ತಿ ಒರೆಸಿಕೊಂಡನು. ನಂತರ ತಲೆ ಎತ್ತಿ ಕಾವ್ಯಳನ್ನು ನೋಡಿದನು. ವಿಕ್ರಮ್ನ ಕಣ್ಣುಗಳು ಕೋಪ ಮತ್ತು ವೇದನೆಯಿಂದ ಕೆಂಪಾಗಿ ರಕ್ತದ ಗುಳ್ಳೆಗಳಂತೆ ಬದಲಾಗಿದ್ದವು. ಅವನ ಯಾವಾಗಲೂ ಬೆಳ್ಳಗಿರುವ ಮುಖ ಈಗ ತೀವ್ರವಾದ ನೋವಿನಿಂದ ಟೊಮೆಟೊ ಹಣ್ಣಿನಂತೆ ಕೆಂಪಾಗಿತ್ತು. ಒಬ್ಬ ಗಂಡಸಿನ ಮುಖ ಅಳು ಮತ್ತು ನೋವಿನಿಂದ ಹೀಗೆ ಕೆಂಪಾಗುತ್ತದೆ ಎಂಬುದನ್ನು ಅವಳು ತನ್ನ ಜೀವಿತಾವಧಿಯಲ್ಲಿ ಮೊದಲ ಬಾರಿಗೆ ವಿಕ್ರಮ್ನನ್ನು ನೋಡಿ ತಿಳಿದುಕೊಂಡಳು. ಕಾವ್ಯ, ಇಲ್ಲಿ ನೋಡು ಕಾವ್ಯ ಎಂದು ತನ್ನ ಧ್ವನಿಯನ್ನು ಸರಿಪಡಿಸಿಕೊಂಡು ಮಾತನಾಡತೊಡಗಿದನು ವಿಕ್ರಮ್. ಮಧು ನನ್ನ ಪಾಸ್ಟ್, ನನ್ನ ಲವ್ವರ್. ಇಲ್ಲ ಇಲ್ಲ ಅಂತ ನಾನು ನಿರಾಕರಿಸಲ್ಲ. ಬಟ್ ಇವತ್ತು ನೀನೇ ನನ್ನ ವೈಫ್. ನಿನ್ನ ಹತ್ತಿರ ಏನನ್ನು ಮುಚ್ಚಿಡಬಾರದು ಅಂತಲೇ ನಿನ್ನೆ ಎಲ್ಲ ಸತ್ಯವನ್ನು ಹೇಳಿದೆ. ನಿನಗೆ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಮದುವೆಗೆ ಇದ್ದ ಸ್ಥಾನ ತುಂಬ ದೊಡ್ಡದು. ಅವಳನ್ನು ಕಳೆದುಕೊಂಡ ನೋವು ನನ್ನೊಳಗೆ ಇನ್ನೂ ಇದೆ. ಅವಳ ಜೊತೆ ನಾನು ತುಂಬ ಕ್ಲೋಸ್ ಆಗಿರಲಿಲ್ಲ, ಹೆಚ್ಚಾಗಿ ಮಾತನಾಡಿದ್ದೂ ಇಲ್ಲ. ಆದರೆ ನನ್ನ ಮನಸ್ಸಿನೊಳಗೆ ಅವಳು ಆಳವಾಗಿ ಮೊಳೆ ಹೊಡೆದಂತೆ ಅಚ್ಚೊತ್ತಿ ಬಿಟ್ಟಿದ್ದಾಳೆ. ಅವಳನ್ನು ಮರೆಯೋದು ಕಷ್ಟವೇ, ನೋವಾಗುತ್ತೆ. ಆದರೂ ಸ್ವಲ್ಪ ಸ್ವಲ್ಪವಾಗಿ ನನ್ನನ್ನು ನಾನು ಬದಲಾಯಿಸಿಕೊಳ್ಳುತ್ತಿದ್ದೇನೆ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೇನೆ ಕಾವ್ಯ ಎಂದನು ವಿಕ್ರಮ್ ಯಾವುದೋ ಒಂದು ನಂಬಿಕೆಯಲ್ಲಿ. ಕಾವ್ಯ ಒಂದು ಕಹಿಯಾದ ನಗುವನ್ನು ಬೀರಿದಳು. ಅವಳ ತುಟಿಗಳು ನಕ್ಕರೂ ಕಣ್ಣುಗಳು ನಗಲಿಲ್ಲ. ಇಲ್ಲಿ ನೋಡಿ ಸರ್,
ಇದೆಲ್ಲ ನನಗೆ ಸರಿ ಹೊಂದುವುದಿಲ್ಲ. ಯಾವುದೇ ಹೆಣ್ಣಾದರೂ ತನ್ನ ಗಂಡನ ಮನಸ್ಸಿನಲ್ಲಿ ತಾನು ಮಾತ್ರ ತುಂಬಿರಬೇಕು ಎಂದು ಆಸೆ ಪಡುತ್ತಾಳೆ. ಈಗಾಗಲೇ ಒಬ್ಬ ಹುಡುಗಿ ನಿಮ್ಮ ಮನಸ್ಸನ್ನು ಆವರಿಸಿಕೊಂಡಿರುವಾಗ ಅವರನ್ನು ಅಲ್ಲಿಂದ ಕ್ಲಿಯರ್ ಮಾಡಿ ಆ ಜಾಗಕ್ಕೆ ನಾನು ಬರಬೇಕು ಎಂದುಕೊಳ್ಳುವುದು ತುಂಬ ದೊಡ್ಡ ಮೂರ್ಖತನ ಅಂತ ನನಗೆ ಅನ್ನಿಸುತ್ತಿದೆ ಎಂದಳು ದೃಢವಾದ ಧ್ವನಿಯಲ್ಲಿ. ನನಗೆ ನಿಮ್ಮ ಮೇಲೆ ಯಾವುದೇ ಲವ್ ಇಲ್ಲ ಸರ್. ಇನ್ನೂ ಹೇಳಬೇಕೆಂದರೆ ನೀವು ಕಟ್ಟಿದ ತಾಳಿ ಕೂಡ ಈಗ ನನ್ನ ಕೊರಳಲ್ಲಿ ಇಲ್ಲ. ಅದು ಯಾವತ್ತೋ ದೇವಸ್ಥಾನದ ಹುಂಡಿಯೊಳಗೆ ಹೋಗಿಬಿಟ್ಟಿದೆ. ಇದರ ಮೇಲೆ ನನ್ನನ್ನು ನೋಡಲು ಬರಬೇಡಿ. ನಿಮಗೂ ನನಗೂ ಸೆಟ್ ಆಗುವುದಿಲ್ಲ. ನಿಮ್ಮ ಸ್ಟೇಟಸ್ಗೆ ತಕ್ಕಂತೆ ನೀವು ಯಾವ ಹುಡುಗಿಯನ್ನು ಬೇಕಾದರೂ ನೋಡಿ ಸಂಪ್ರದಾಯಬದ್ಧವಾಗಿ ಮದುವೆಯಾಗಿ. ನಿಮ್ಮ ಲೈಫ್ನಲ್ಲಿ ನಾನು ಒಂದು ಭಾರವಾಗಿ ಬರಲು ಇಷ್ಟಪಡುವುದಿಲ್ಲ ಎಂದು ಉಸಿರು ಬಿಡುತ್ತಾ ಮಾತನಾಡಿದಳು. ಅವನು ಮನಸ್ಸೆಲ್ಲ ನೋವಿನಿಂದ ಮತ್ತಷ್ಟು ಕಲೆತ ಕಣ್ಣುಗಳಿಂದ ಅವಳನ್ನು ವೇದನೆಯಿಂದ ನೋಡಿದನು. ಪ್ಲೀಸ್, ದಯವಿಟ್ಟು ನನ್ನನ್ನು ಹೀಗೆ ಹುಡುಕಿಕೊಂಡು ಬಂದು ಬೇರೆಯವರ ಮುಂದೆ ಅವಮಾನ ಮಾಡಬೇಡಿ. ನಾವು ಮಿಡಲ್ ಕ್ಲಾಸ್ ಕುಟುಂಬ ಸರ್. ಸಪೋಸ್ ಕಾಲೇಜಿನಲ್ಲಿ ಒಬ್ಬರು ಬಂದು ನನ್ನನ್ನು ಹೀಗೆ ನೋಡ್ತಾರೆ, ಮಾತಾಡ್ತಾರೆ ಅನ್ನೋ ವಿಷಯ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಗೊತ್ತಾದರೆ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯೇ ಇಲ್ಲದಂತೆ ಆಗುತ್ತದೆ. ನನ್ನನ್ನು ನಂಬಿ ಓದಲು ಕಳುಹಿಸಿದ್ದಾರೆ ಸರ್. ಈಗಾಗಲೇ ನನ್ನ ಅಕ್ಕ ಪ್ರೀತಿಸಿ ಓಡಿ ಹೋಗಿದ್ದರಿಂದ ನಾವು ಪಟ್ಟ ಅವಮಾನ ಮತ್ತು ಕಷ್ಟ ಈ ಊರಿನಲ್ಲಿ ಅಷ್ಟಿಷ್ಟಲ್ಲ. ಇದರಲ್ಲಿ ಮತ್ತೆ ನಾನು ಅದೇ ತಪ್ಪನ್ನು ಮಾಡಿದೆ ಅಂದರೆ ನೆಂಟರು ನನ್ನ ಅಮ್ಮ ಅಪ್ಪನನ್ನು ಆಡಿಯೇ ಕೊಂದು ಬಿಡುತ್ತಾರೆ. ನನ್ನ ಅಮ್ಮ ಅಪ್ಪ ನನ್ನ ಮುಖವನ್ನೂ ನೋಡುವುದಿಲ್ಲ ಎಂದು ಹೇಳುವಾಗ ಅವಳ ಧ್ವನಿ ಗದ್ಗದಿತವಾಯಿತು. ಇವತ್ತು ಬರುವ ಈ ಸಂಬಂಧಕ್ಕಾಗಿ ಇಷ್ಟು ವರ್ಷಗಳಿಂದ ನಮ್ಮನ್ನು ಅಕ್ಕರೆಯಿಂದ ಬೆಳೆಸಿ ತಮ್ಮ ಎಲ್ಲ ಸಂತೋಷಗಳನ್ನು ನಮಗಾಗಿ ಕಳೆದುಕೊಂಡ ನನ್ನ ಅಮ್ಮ ಅಪ್ಪನನ್ನು ನನ್ನಿಂದ ಬಿಟ್ಟುಕೊಡಲು ಸಾಧ್ಯವಿಲ್ಲ ಸರ್. ನನಗೆ ಅವರೇ ತುಂಬ ಮುಖ್ಯ. ದಯವಿಟ್ಟು ನನ್ನ ಲೈಫ್ನಲ್ಲಿ ಬರಬೇಡಿ ಎಂದು ಹೇಳಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ವೇಗವಾಗಿ ತಿರುಗಿ ನಡೆದಳು ಕಾವ್ಯ. ಅವಳ ಕಾಲುಗಳು ನೋವಿನಲ್ಲಿ ಎಡವುತ್ತಾ ನಡೆದವು. ವಿಕ್ರಮ್ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತನು. ಒಂದು ಕಡೆ ಮಧುವಿನ ಕರೆ, ಇನ್ನೊಂದು ಕಡೆ ತನ್ನ ಕೈ ಬಿಟ್ಟು ಹೋಗುತ್ತಿರುವ ಹೆಂಡತಿ. ವಿಕ್ರಮ್ನ ಜೀವನ ಒಂದು ದೊಡ್ಡ ಚಂಡಮಾರುತದಲ್ಲಿ ಸಿಲುಕಿತ್ತು. ಮತ್ತೊಂದೆಡೆ ಕಾರ್ಖಾನೆಯ ತನ್ನ ಖಾಸಗಿ ಕೋಣೆಯಲ್ಲಿ ಕುಳಿತಿದ್ದ ಮಾಯಾ ಅಳುತ್ತಿದ್ದಳು. ಅವಳ ಅಳುವಿಗೆ ಮಿತಿಯೇ ಇರಲಿಲ್ಲ. ಇಷ್ಟು ದಿನಗಳಿಂದ ಎದೆಯೊಳಗೆ ಬಚ್ಚಿಟ್ಟಿದ್ದ ಎಲ್ಲ ನೋವು, ವೇದನೆ ಮತ್ತು ನಿರಾಸೆ ಇಂದು ಕಣ್ಣೀರಾಗಿ ಒಡೆದು ಅಣೆಕಟ್ಟು ಮೀರಿ ಹರಿಯುತ್ತಿತ್ತು. ಸಾಗರ್ ಕೊಟ್ಟ ಆ ಆಘಾತ ಮತ್ತು ಅವನ ದೌರ್ಜನ್ಯಗಳು ಅವಳ ಆತ್ಮವನ್ನು ಬಳಲುವಂತೆ ಮಾಡಿದ್ದವು. ಅವಳ ಕೋಣೆಯೊಳಗೆ ಚಿಂತೆಯಿಂದ ಪ್ರವೇಶಿಸಿದಳು ಅವಳ PA ಕನ್ನಿಕಾ. ಮೇಡಮ್, ನಿಮ್ಮನ್ನು ನೋಡುವಾಗಲೇ ತುಂಬ ಕಷ್ಟವಾಗುತ್ತಿದೆ ಮೇಡಮ್. ಯಾಕೆ ಹೀಗೆ ಅಳ್ತಾ ಇದ್ದೀರಾ ಎಂದು ಮರುಕದಿಂದ ಕೇಳಿದಳು. ಮಾಯಾ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಆಳವಾದ ಹತಾಶೆಯಿಂದ ಮಾತನಾಡಿದಳು. ಕನ್ನಿಕಾ, ಇದರ ಮೇಲೆ ಏನೂ ಬದಲಾಗುವುದಿಲ್ಲ. ಆ ಸಾಗರ್ ನನ್ನ ಪ್ರೀತಿಯನ್ನು ಕೊಂದನು. ನನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ಇವತ್ತು ನನ್ನ ಫ್ಯಾಕ್ಟರಿಯ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಸಾಕು ನನ್ನ ಎದೆ ಒಡೆದು ಹೋಗುವಂತಿದೆ. ಎಷ್ಟು ಕಷ್ಟಪಟ್ಟು ನನ್ನ ಪ್ರಾಣವಾಗಿ ಈ ಫ್ಯಾಕ್ಟರಿಯನ್ನು ನಾನು ಕಟ್ಟಿದೆ. ಆದರೆ ಈಗ ನಮ್ಮ ಬಳಿ ರಾ ಮೆಟೀರಿಯಲ್ಸ್ ಶುದ್ಧವಾಗಿಲ್ಲ. ಫ್ಯಾಕ್ಟರಿಯನ್ನು ಮಾರುವುದನ್ನು ಬಿಟ್ಟು ನನಗೆ ಬೇರೆ ಯಾವ ದಾರಿಯೂ ಕಾಣುತ್ತಿಲ್ಲ ಕನ್ನಿಕಾ ಅಂದಾಗ, ಯಾಕೆ ಮೇಡಮ್ ಹಾಗೆ ಹೇಳ್ತಿದ್ದೀರಾ? ನಾವು ಹೇಗಾದರೂ ಎಂದು ಕನ್ನಿಕಾ ಎಳೆಯಲು, ಇಲ್ಲ ಕನ್ನಿಕಾ, ಇದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಬೇಕು ಎಂದರೆ ನಾನು ಮತ್ತೆ ಸಾಗರ್ ಬಳಿಯೇ ಹೋಗಿ ಕೈಯೊಡ್ಡಿ ನಿಲ್ಲಬೇಕು. ನನ್ನನ್ನು ಅವನ ಬಳಿ ಅಡವಿಟ್ಟು ಈ ಫ್ಯಾಕ್ಟರಿಯನ್ನು ಕಾಪಾಡಲು ಅವನ ಬಳಿ ಬೇಡುವುದಕ್ಕಿಂತ ಈ ಫ್ಯಾಕ್ಟರಿಯನ್ನು ಮಾರಿಬಿಡಬಹುದು. ಏನನ್ನೂ ಕಾಪಾಡುವ ಅಗತ್ಯವಿಲ್ಲ. ಎಲ್ಲವೂ ಮುಗಿಯಿತು. ಇದರ ಮೇಲೆ ಈ ಊರಿನಲ್ಲಿ ನಾನು ಇರುವುದಿಲ್ಲ ಎಂದು ಮಾಯಾ ಅಳುತ್ತಲೇ ಹೇಳುವಾಗ ಅವಳ ಫೋನ್ ರಿಂಗ್ ಆಯಿತು. ಪರದೆಯನ್ನು ನೋಡಿದಳು. ವಿಕ್ರಮ್ನ ನಂಬರ್ ಬೆಳಗಿತು. ಮನಸ್ಸನ್ನು ನಿಯಂತ್ರಿಸಿಕೊಂಡು ಫೋನ್ ಆನ್ ಮಾಡಿ ಕಿವಿಗೆ ಇಟ್ಟುಕೊಂಡಳು. ಮಾಯಾ, ನಾನು ಫ್ಯಾಕ್ಟರಿಯ ಪಕ್ಕದಲ್ಲಿರುವ ಕಾಫಿ ಶಾಪ್ನಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ನೀನು ಕೂಡಲೇ ಹೊರಟು ಬಾ. ನಾವು ಸ್ವಲ್ಪ ಮಾತನಾಡಬೇಕು. ನಾನು ಫ್ಯಾಕ್ಟರಿಗೆ ಬಂದರೆ ಅದು ಬೇಡವಾದ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಎಂದು ವಿಕ್ರಮ್ನ ಗಂಭೀರವಾದ, ಅದೇ ಸಮಯದಲ್ಲಿ ಶೋಕವೆರೆದ ಧ್ವನಿ ಕೇಳಿಸಿತು. ಓಕೆ ವಿಕ್ಕಿ, ಈಗೋ ಬರ್ತಿದ್ದೀನಿ ಎಂದು ಹೇಳಿ ಫೋನ್ ಇಟ್ಟಳು ಮಾಯಾ. ಅವಳ ಮೇಜಿನ ಮೇಲೆ ವಿಕ್ರಮ್ ಅವಳಿಗಾಗಿ ಆಸೆಯಿಂದ ಕೊಡಿಸಿದ್ದ ಆ ಮೊಬೈಲ್ ಫೋನ್ ಮತ್ತು ಅವಳ ಬೆರಳಿನಲ್ಲಿದ್ದ ಆ ವಜ್ರದ ಉಂಗುರ ಬಿದ್ದಿದ್ದವು. ಅವುಗಳನ್ನು ನೋಡಿದ ಮಾಯಾ ಕಣ್ಣುಗಳಲ್ಲಿ ಒಂದು ಹೊಸ ನಿರ್ಧಾರ ಹುಟ್ಟಿತು.
ವಿಕ್ರಮ್ ಬಳಿ ಇದ್ದ ಎಲ್ಲ ನೆನಪುಗಳನ್ನು ಅವನಿಗೆ ಹಿಂತಿರುಗಿಸಬಿಡಬೇಕು ಎಂಬ ನಿರ್ಧಾರದೊಂದಿಗೆ ಆ ಫೋನ್ ಮತ್ತು ಉಂಗುರ ಎರಡನ್ನೂ ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವಸರವಾಗಿ ವಿಕ್ರಮ್ನನ್ನು ಭೇಟಿಯಾಗಲು ಹೊರಟಳು ಮಾಯಾ. ಈ ಕಥೆ ಇನ್ನು ಮುಂದುವರಿಯುವುದು.